ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ವಿತ್ ಕಿರಣ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಉಲುಮ್ ನಗರದಲ್ಲಿರುವ ವಿಶ್ವದ ಅತ್ಯಂತ ಎತ್ತರವಾದ ಚರ್ಚಾದ ಉಲುಮ್ ಮಿನ್ಸ್ಟರ್ ಚರ್ಚನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಇದಾದ ನಂತರ ಇದೇ ಉಲುಮ್ ನಗರದ ವಿಶೇಷ ಭಾಗಗಳನ್ನು ಕೂಡ ನಾವು ಪರಿಚಯ ಮಾಡ್ಕೋತಾ ಇದ್ದೀವಿ. ಸೊ ಈ ಉಲುಮ್ನ ವಿಶೇಷವಾದ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ನಮ್ಮ ಈ ಜರ್ನಿನ ಶುರು ಮಾಡೋಣ. ಜರ್ಮನ್ ಲ್ಯಾಂಗ್ವೇಜಲ್ಲಿ ಈ ಚರ್ಚನ್ನು ಉಲ್ಮರ್ ಮುನ್ಸ್ಟರ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಉಲುಮ್ ಮಿನ್ಸ್ಟರ್ ಅಂತ ಕರೀತಾರೆ. ಈ ಚರ್ಚ್ಗಳಲ್ಲಿ ಹಲವು ಬಗೆಗಳಿರುತ್ತೆ. ಅದರಲ್ಲಿ ಇದು ಲೂಥರನ್ ಚರ್ಚ್ ಎಂಬ ಬಗೆಗೆ ಸೇರಿಕೊಂಡಿದೆ. ಇನ್ನು ಈ ಚರ್ಚ್ ಇರುವ ಲೊಕೇಶನ್ ಯಾವುದಪ್ಪ ಅಂದರೆ, ಇದು ಜರ್ಮನಿ ದೇಶದಲ್ಲಿರೋ ಬಾಡೆನ್ ಉಟೆನ್ಬರ್ಗ್ ಎಂಬ ರಾಜ್ಯದಲ್ಲಿರೋ ಉಲುಮ್ ನಗರದಲ್ಲಿದೆ. ಹಾಗಾಗಿ ಇದಕ್ಕೆ ಉಲುಮ್ ಮಿನ್ಸ್ಟರ್ ಅಂತ ಕೂಡ ಕರೀತಾರೆ. ಈ ಚರ್ಚಿನ ವಿಶೇಷತೆಗಳು ಏನಪ್ಪ ಅಂದರೆ, ನಾನು ಆಗಲೇ ಹೇಳ್ದಂಗೆ ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಚರ್ಚ್ ಇದು. ಸೊ ಇದರ ಎತ್ತರ ಬಂದು 161.53 ಮೀಟರ್ಗಳು, ಅಂದರೆ ಸುಮಾರು 530 ಅಡಿಗಳಷ್ಟು ಎತ್ತರವಾಗಿದೆ ಇದು. ಈ ಚರ್ಚ್ನಲ್ಲಿ ಒಟ್ಟು 3 ಗೋಪುರಗಳಿವೆ ಹಾಗೂ 13 ಗಂಟೆಗಳನ್ನು ಹೊಂದಿದೆ. ಚರ್ಚ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಬೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಚರ್ಚಸ್. ಸೊ ಅದು ಸಮಯ ಹೇಳೋದಕ್ಕಾಗ್ಬೋದು ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಬೆಲ್ಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಚರ್ಚ್ಗಳಲ್ಲಿ. ಸೊ ಈ ಒಂದು ದೊಡ್ಡ ಚರ್ಚ್ನಲ್ಲಿ 13 ಈ ಥರದ ಗಂಟೆಗಳಿವೆ. ಇದರ ಸರಾಸರಿ ವೆಯ್ಟ್ ಒಂದು ಗಂಟೆಯ ಸರಾಸರಿ ವೆಯ್ಟ್ ಬಂದು ನಿಮಗೆ 4300 kgಗಳಷ್ಟು ತೂಕ ಇದೆ. ಸೊ ನೀವು ಊಹೆ ಮಾಡ್ಬೋದು ಈ ಚರ್ಚಿನ ಬೆಲ್ಗಳು ಎಷ್ಟು ದೊಡ್ಡದಾಗಿದೆ ಅಂತ. ಪೈಪ್ ಆರ್ಗನ್ ಅದೇ ಮ್ಯೂಸಿಕ್ ಎಲ್ಲ ಎನ್ಹ್ಯಾನ್ಸ್ ಮಾಡ್ತಾರೆ ವಾಯ್ಸ್. ಪೈಪ್ ಆರ್ಗನ್ ಇಲ್ಲೆಲ್ಲ ಮೊದಲೇ ಮಾಡೋದು. ಅಲ್ಲಿ ಇದ್ದಾರೆ ಫಾದರ್, ಇಲ್ಲೆಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರೆ. ಈ ಚರ್ಚಿನ ನಿರ್ಮಾಣ ಸ್ಟಾರ್ಟ್ ಆಗಿದ್ದು 1377ನೇ ಇಸ್ವಿಯಲ್ಲಿ. ಇದನ್ನು ಗೋತಿಕ್ ಎರಾ ಅಂತ ಕೂಡ ಕರೀತಾರೆ. ಇದು ಕಂಪ್ಲೀಟ್ ಆಗಿದ್ದ ದಿನಾಂಕ ಬಂದು 31 ಮೇ 1890ರಲ್ಲಿ. ಸರಿಸುಮಾರು 513 ವರ್ಷಗಳು ಹಿಡಿದಿದೆ ಈ ಚರ್ಚ್ ನಿರ್ಮಾಣ ಮಾಡೋಕ್ಕೆ. ಅಂದರೆ ಸುಮಾರು 5 ಶತಮಾನಗಳನ್ನು ತಗೊಂಡಿದ್ದಾರೆ ಈ ಚರ್ಚ್ ನಿರ್ಮಾಣ ಮಾಡೋಕ್ಕೆ. ಸೊ ಜನ್ರೇಷನ್ ಚೇಂಜ್ ಆಗ್ತಾ ಯೂಸ್ ಆಗೋ ಟೆಕ್ನಾಲಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ತಾ ಈ ಚರ್ಚು ನಿರ್ಮಾಣಗೊಳ್ತಾ ಇದೆ. ನೀವು ಈಗಲೂ ಕೂಡ ನೋಡ್ತಾ ಇರ್ಬೋದು. ಇದರ ರಿಸ್ಟೋರೇಷನ್ ವರ್ಕ್ ಕೂಡ ನಡೀತಾನೆ ಇದೆ. ಕಾಲ ಕಳೆದಂತೆ ಇದನ್ನು ಅವಾಗವಾಗ ರಿಸ್ಟೋರ್ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಇದರ ರಿಸ್ಟೋರೇಷನ್ ನಡೀತಾ ಇರುತ್ತೆ. ಚರ್ಚ್ಗಳಲ್ಲಿ 2 ವಿಧಗಳಿರ್ತವೆ. ಒಂದು ಯೇಸು ಕ್ರಿಸ್ತನ ಪೂಜಿಸುವಂಥ ಒಂದು ಚರ್ಚ್ಗಳು, ಇನ್ನೊಂದು ಯೇಸು ಕ್ರಿಸ್ತನ ತಾಯಿ ಆದಂಥ ಮೇರಿ ತಾಯಿಯನ್ನು ಪೂಜೆ ಮಾಡುವಂಥ ಚರ್ಚ್ಗಳು. ಈ ಚರ್ಚ್ನಲ್ಲಿ ಮೇರಿ ತಾಯಿಯನ್ನು ಪೂಜೆ ಮಾಡ್ತಾರೆ. ಬನ್ನಿ ಮೇರಿ ತಾಯಿಯ ದರ್ಶನವನ್ನು ಪಡೆಯೋಣ. ನಿಮ್ಗೆ ಅಲ್ಲಿ ಕಾಣ್ತಾ ಇರೋದೇ ಮೇರಿ ತಾಯಿಯ ವಿಗ್ರಹ.
ಸೊ ಇಲ್ಲಿ ಜನಗಳು ಮೇರಿ ತಾಯಿಯ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಚರ್ಚನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥ ಆರ್ಕಿಟೆಕ್ಟ್ನ ಹೆಸರು ಹೆನ್ರಿಚ್ ಪಾರ್ಲರ್ ಅಂತ. ಈತ 1377ರಲ್ಲಿ ಮೊದಲನೇದಾಗಿ ಆರ್ಕಿಟೆಕ್ಚರ್ ಕೆಲಸನ ಶುರು ಮಾಡಿ ಈ ಚರ್ಚ್ನ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ತಾನೆ. ಬಟ್ ಇದು ಒಟ್ಟು 713 ವರ್ಷಗಳು ತಗೊಂಡಿರೋದ್ರಿಂದ ತುಂಬ ಜನ ಆರ್ಕಿಟೆಕ್ಟ್ಗಳು ಈ ಚರ್ಚ್ನ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ. ಈ ಚರ್ಚ್ನ ಮೇಲ್ಭಾಗ ತಲುಪೋಕ್ಕೆ ನೀವು 768 ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ. ಬಟ್ ಇಲ್ಲಿ ರಿನೋವೇಷನ್ ಕೆಲಸ ನಡೀತಿದ್ದರಿಂದ ನೀವು ಅಲ್ಲಿ ನೋಡ್ಬೋದು ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಸೊ ಹಾಗಾಗಿ ಮೇಲೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ನೀವೀಗ ನೋಡ್ತಾ ಇರೋದು ಈ ಉಲುಮ್ ನಗರಕ್ಕೆ ಸಂಬಂಧಿಸಿದಂತೆ ಹಳೆಯ ಒಂದು ಗುಬ್ಬಚ್ಚಿಯ ಕತೆ ಇದೆ. ಅದರ ಒಂದು ಪ್ರತಿಮೆನ ನೀವು ಇವಾಗ ನೋಡ್ತಾ ಇದ್ದೀರಾ. ನೀವಲ್ಲಿ ಗಮನಿಸ್ಬೋದು ಗುಬ್ಬಚ್ಚಿಯ ಬಾಯಿಯಲ್ಲಿ ಒಂದು ಕಡ್ಡಿ ಇದೆ. ಸೊ ಈ ಗುಬ್ಬಚ್ಚಿಯ ಪ್ರತಿಮೆಗೂ ಈ ಉಲುಮ್ ನಗರಕ್ಕೂ ಇರೋ ಸಂಬಂಧ ತಿಳ್ಕೊಬೇಕಂದ್ರೆ ನೀವು ಆ ಕತೆ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆ ಕಥೆಯ ವಿಷಯ ಏನಪ್ಪ ಅಂದರೆ, ಹಿಂದೆ ಈ ನಗರದ ಜನಗಳು ಈ ಬ್ರಿಡ್ಜ್ಗಳ ಕನ್ಸ್ಟ್ರಕ್ಷನ್ನು ಅಥವಾ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಈ ಹಲಿಗೆಗಳನ್ನ ಉಪಯೋಗ ಮಾಡ್ತಾಯಿದ್ರು, ಮರದ ಹಲಿಗೆಗಳನ್ನ. ಆ ಹಲಿಗೆಗಳನ್ನ ಒಂದು ದ್ವಾರದ ಮೂಲಕ ಅಂದರೆ ಒಂದು ಬಾಗಿಲಿನ ಮೂಲಕ ಕೊಂಡೊಯ್ಬೇಕಾದ್ರೆ ಅವರು ಅಡ್ಡಡ್ಡವಾಗಿ ಕೊಂಡೊಯ್ತಾಯಿದ್ರು. ಆವಾಗ ಆ ಹಲಿಗೆ ಆ ಬಾಗಿಲಿನ ಮೂಲಕ ಪಾಸ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರಿಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಾಮ ಆಗಿಬಿಟ್ಟಿತ್ತು. ಸೊ ಆವಾಗ ಇವರು ಒಂದಿನ ಯೋಚನೆ ಮಾಡ್ತಾ ಕೂತಿದ್ದಾಗ ಅಲ್ಲಿರೋ ಒಂದು ಗುಬ್ಬಚ್ಚಿ ಇದೇ ಥರದ ಒಂದು ಏನು ಕಡ್ಡಿಯನ್ನು ಕಚ್ಕೊಂಡು ಒಂದು ಚಿಕ್ಕ ಬಾಗಿಲ ಮೂಲಕ ಅಂದರೆ ಅದರ ಗೂಡಿನ ಮೂಲಕ ಒಳಗೋಗೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಬಟ್ ಅದಕ್ಕೂ ಕೂಡ ಅಗಲವಾಗಿ ಅದನ್ನು ತಗೊಂಡು ಹೋಗೋದಕ್ಕೆ ಆಗ್ತಾ ಇರಲ್ಲ. ಸೊ ಆ ಗುಬ್ಬಚ್ಚಿ ಏನು ಮಾಡುತ್ತೆ, ಆವಾಗ ಕಡ್ಡಿಯನ್ನು ಬೀಳಿಸಿ ಉದ್ದುದ್ದವಾಗಿ ಆ ಡೋರ್ ಮೂಲಕ ತೊಗೊಂಡೋಗುತ್ತೆ. ಸೊ ಇದನ್ನು ನೋಡಿದ ಈ ಊರಿನ ಜನರು, ಆ ಗುಬ್ಬಚ್ಚಿ ಎಷ್ಟು ಬುದ್ಧಿವಂತಿಕೆಯಿಂದ ಆ ಕಡ್ಡಿನ ಒಳಗೆ ತೊಗೊಂಡೋಯ್ತಪ್ಪ ಅಂತ ಯೋಚನೆ ಮಾಡಿ ಅದೇ ಥರ ಇವರು ಕೂಡ ಆ ಹಲಿಗೆಗಳನ್ನ ಉದ್ದುದ್ದ ಮಾಡಿಕೊಂಡು ತೊಗೊಂಡೋಗಿ ಶುರು ಮಾಡ್ತಾರೆ. ಹಾಗಾಗಿ ಈ ನಗರದ ಹಲವು ಕಡೆಗಳಲ್ಲಿ ನೀವು ಈ ಥರ ಗುಬ್ಬಚ್ಚಿ ತನ್ನ ಬಾಯಿಯಲ್ಲಿ ಒಂದು ಕಡ್ಡಿಯನ್ನು ಕಚ್ಕೊಂಡಿರುವಂಥ ಪ್ರತಿಮೆನ ನೋಡ್ಬೋದು. ಈ ಸ್ಟೋರಿ ಕೇಳಿದಾಗ ಸ್ವಲ್ಪ ಫನ್ನಿ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಈ ಸ್ಟೋರಿ ನಿಜವಾಗ್ಲೂ ಇಲ್ಲಿ ನಡೆದಿದೆ. ಅದಕ್ಕಾಗಿಯೇ ಇವರು ಈ ರೀತಿಯ ಪ್ರತಿಮೆಗಳನ್ನ ಈ ನಗರದಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದಿಷ್ಟು ವಿಶ್ವದ ಅತ್ಯಂತ ಎತ್ತರವಾದ ಚರ್ಚ್ ಆದ ಉಲುಮ್ ಮಿನ್ಸ್ಟರ್ನ ಒಳಭಾಗದ ಒಂದು ಟೂರ್ನ ವಿಡಿಯೋ ಆಗಿತ್ತು. ಸೊ ಮುಂದೆ ಕೊನೆಯದಾಗಿ ಪ್ರಪಂಚದ ಎತ್ತರವಾದ ಚರ್ಚ್ ಆದ ಉಲುಮ್ ಮಿನ್ಸ್ಟರ್ಗೆ ಒಂದು ಬಾಯ್ ಹೇಳಿಕೊಂಡು ನಮ್ಮ ಮುಂದಿನ ಪ್ರಯಾಣನ ಮುಂದುವರ್ಸೋಣ. ಇವಾಗ ನಾವು ಉಲುಮ್ ನಗರನ, ಅಲ್ಲಿನ ಜನಗಳನ್ನ, ಅಲ್ಲಿನ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಉಲುಮ್ ಸಿಟಿ. ಇಷ್ಟಿದ್ರೆ ಓಡಾಡ್ಬೋದು. ಸ್ವಲ್ಪ ಮಳೆ ಚಳಿ ಥರ ಆಗಲ್ಲ ಓಡಾಡೋಕ್ಕೆ. ಮತ್ತೆ ಶೀತ ಓಕೆ, ನೆನ್ನೆ ಥರ ಇದ್ದರೆ ಐ ಗ್ಲಾಸಸ್ ಕಾವಡ್ ಎಕ್ಸ್ಪೆನ್ಸಿವ್ ಅದು.
ಹೌದು ಡಿಸ್ಕ್ರಿಪ್ಷನ್ ಜಾಸ್ತಿ ತುಂಬ ಇಷ್ಟ ಆಯಿತು. ಇನ್ನು ಈ ಉಲುಮ್ ಸಿಟಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸಿಟಿ ಫೌಂಡ್ ಆಗಿದ್ದು 1181 ಇಸ್ವಿಯಲ್ಲಿ. ಅಂದರೆ ಮೊದಲು ಕೂಡ ಇತ್ತು, ಬಟ್ ಇದು ಪ್ರಚಲಿತಕ್ಕೆ ಬಂದಿದ್ದು 1181 ಇಸ್ವಿಯಿಂದ. ಇದರ ಒಟ್ಟು ಏರಿಯಾ ಬಂದು 118.7 ಕಿಲೋಮೀಟರ್ ಸ್ಕ್ವೇರ್, ಅಂದರೆ 45.83 ಸ್ಕ್ವೇರ್ ಮೀಟರಷ್ಟು ಜಾಗವನ್ನು ಈ ಸಿಟಿ ಪಡ್ಕೊಂಡಿದೆ. ಇನ್ನು ಇದರ ಎಲಿವೇಷನ್ ಬಗ್ಗೆ ಬರೋದಾದರೆ, ಅಂದರೆ ಸಮುದ್ರ ಮಟ್ಟಕ್ಕಿಂತ ಇದು 478 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ನಾವಿವಾಗ ಈ ಉಲುಮ್ ಸಿಟಿಯ ವಿಶೇಷ ಆಕರ್ಷಣೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಈಗ ನೀವು ನೋಡ್ತಿರೋದು ಡ್ಯಾನ್ಯೂಬ್ ಎಂಬ ನದಿ. ಇದು 2 ಸ್ಟೇಟ್ಗಳನ್ನ ಡಿವೈಡ್ ಮಾಡುತ್ತೆ. ಸೊ ಅದು ಬವೇರಿಯಾ ಮತ್ತು ಬ್ಯಾಡೆನ್ ಊಟಂಬರ್ಗ್ ಅನ್ನೋದು. ಈ ನದಿಯ ದಡದಲ್ಲಿರುವಂಥ 2 ಸಿಟಿಗಳೇ ಉಲುಮ್ ಮತ್ತು ನಾಯ್ ಉಲುಮ್ ಅಂತ. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. ಇನ್ನು ಈ ಉಲುಮ್ ಸಿಟಿ ಬಗ್ಗೆ ಹೇಳಬೇಕಂದ್ರೆ, ಇದು ಜರ್ಮನಿಯ ಸೌತ್ ವೆಸ್ಟರ್ನ್ ರಾಜ್ಯವಾಗಿರುವಂಥ ಬ್ಯಾಡೆನ್ ಊಟಂಬರ್ಗಲ್ಲಿರುವಂಥ 6ನೇ ಅತಿ ದೊಡ್ಡ ಸಿಟಿ ಆಗಿದೆ. ಇಲ್ಲಿನ ಜನಸಂಖ್ಯೆ ಬಂದು 1,29,000. ನಮ್ಮ ಭಾರತೀಯರಿಗೆ ಈ ಜನಸಂಖ್ಯೆ ಒಂದು 4-5 ಹಳ್ಳಿಲೇ ಸಿಕ್ಬಿಡುತ್ತೆ ಅನಿಸುತ್ತೆ. ಬಟ್ ಇದೀ ಸಿಟಿಯ ಜನಸಂಖ್ಯೆ ಬಂದು 1,29,000. ಇನ್ನು ಜರ್ಮನಿಯಲ್ಲಿರುವ 60ನೇ ಅತಿ ದೊಡ್ಡ ಟೌನ್ ಇದು. The other 11 give something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you... ಈಗ ನಾವು ಹೊರಟಿದ್ದು SWU ಎಂಬ ಇಲ್ಲಿಯ ಲೋಕಲ್ ಟ್ರಾನ್ಸ್ಪೋರ್ಟ್ ಕಂಟ್ರೋಲಿಂಗ್ ಕಂಪ್ನಿಗೆ. ನಾವು ಹೇಗೆ ಇಲ್ಲಿ ಬಸ್ ಪಾಸ್ಗಳನ್ನ ಮಂತ್ಲಿ ಅಥವಾ ಇಯರ್ಲಿ ಏನು ಮಾಡ್ಕೋತೀವಿ, ಅದೇ ಥರ ಇಲ್ಲಿ SWU ಅನ್ನೋ ಕಂಪ್ನಿ ಇಲ್ಲಿಯ ಟ್ರಾನ್ಸ್ಪೋರ್ಟ್ನ ನೋಡ್ಕೊಳ್ಳುತ್ತೆ. ಇಲ್ಲಿನ ಪಾಸ್ಗಳು ಮಾಡಿಸೋದಕ್ಕೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ದರೆ ಎನ್ಕ್ವೈರಿ ಮಾಡೋದಕ್ಕೆ ಇಲ್ಲಿ ಲೋಕಲ್ ಆಫೀಸ್ಗಳು ಕೂಡ ಇರುತ್ತೆ ಅದರದ್ದು. ಸೊ ಆ ಥರ ಒಂದು ಆಫೀಸ್ಗೆ ನಾವಿವಾಗ ನನ್ನ ತಂಗಿಯ ಒಂದು ಏನು ಟ್ರಾನ್ಸ್ಪೋರ್ಟ್ದು ಪಾಸ್ದ ಬಗ್ಗೆ ತೊಂದರೆ ಆಗಿತ್ತು ಅದರ ಬಗ್ಗೆ ವಿಚಾರಿಸೋಕ್ಕೆ ಹೊರಟಿದ್ವಿ. ನಮ್ಮ ಮುಂದಿನ ಜರ್ನಿನ ಮುಂದುವರ್ಸೋಕ್ಕೆ ಸ್ವಲ್ಪ ಎನರ್ಜಿ ಅವಶ್ಯಕತೆ ಇದ್ದಿದ್ದರಿಂದ ಇಲ್ಲಿಯ ಒಂದು ಶಾಪ್ಗೆ ಬಬಲ್ ಟೀನ ಟ್ರೈ ಮಾಡೋಣ ಅಂತ ಹೋದ್ವಿ. ಈ ಬಬಲ್ ಟೀ ಅನ್ನೋದು ತೈವಾನಲ್ಲಿ ವೆರಿ ಫೇಮಸ್ ಟೀ. ಸೊ ಅದನ್ನು ಇಲ್ಲಿ ನಾವು ಟ್ರೈ ಮಾಡೋಣ ಅಂತ ಇಲ್ಲಿಯ ಒಂದು ಲೋಕಲ್ ಸ್ಟೋರಲ್ಲಿ ಬಬಲ್ ಟೀ ತೊಗೊಳಕ್ಕೆ ಹೋದ್ವಿ. ಜ್ಯೂಸಿ ಗ್ರೇಪ್ ಜ್ಯೂಸಿ ಪೀಚ್ Ohne Topping? Ja, to by jako ten ohne. Ohne Topping? Ohne. Also einmal Kalomilk Ja, klein, und kalt, ohne Topping. Was Ja. kommt noch? und ein Juicy Peach. Look at me sometimes like all you want to do is run. Hear me out, hear me out. If all the things you never show, there are the things I want to know.
ಬಬಲ್ ಟೀನ ಕುಡಿದ ನಂತರ ನಮ್ಮ ಪಯಣ ಹಾಗೆ ಸಿಟಿ ರೌಂಡ್ಸಲ್ಲಿ ಮುಂದುವರಿತು. ಬಟ್ ಬಬಲ್ ಟೀ ಬಗ್ಗೆ ಹೇಳಲೇಬೇಕಾದ ಒಂದು ವಿಷಯ ಅಂದರೆ ತುಂಬ ಅದ್ಭುತವಾದಂಥ ಟೀ, ಅಂದರೆ ಕೋಲ್ಡ್ ಟೀ ಅದು. ಅದರಲ್ಲಿ ಬಬಲ್ಸ್ಗಳ ಥರ ಕೆಲವು ರೌಂಡ್ ಶೇಪ್ಡ್ ಜಲ್ಲಿ ಥರ ಐಟಮ್ ಹಾಕಿರ್ತಾರೆ. ಅದು ನೀವು ಕುಡಿತಾ ಕುಡಿತಾ ನಿಮ್ಮ ಬಾಯಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ, ಅಂದರೆ ಒಡ್ಕೊಳ್ಳುತ್ತೆ. ಸೊ ನಿಮಗೆ ಸಿಗೋವಂಥ ಫೀಲಿಂಗೇ ಬೇರೆ ಥರ ಇರುತ್ತೆ. ಸೊ ಲೈಫಲ್ಲಿ ಒನ್ ಟೈಮ್ ಈ ಬಬಲ್ ಟೀನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದು ನಮ್ಮ ಬೆಂಗಳೂರಲ್ಲಿ ಸಹ ಸಿಗುತ್ತೆ. ಯಾವಾಗಾರ ಅವಕಾಶ ಸಿಕ್ಕಿದ್ರೆ ಅದನ್ನು ಒಂದ್ಸಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆ. ಹಂಗೆ ಹಿಂಗೆ ಮೊನ್ನೆ ಸಾಕು. ಇನ್ನು ಇಲ್ಲಿನ ಪಾರ್ಕ್ಗಳ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿನ ಪಾರ್ಕ್ಗಳನ್ನ ತುಂಬ ಕ್ಲೀನಾಗಿ ಮಕ್ಕಳಿಗೆ, ಫ್ಯಾಮಿಲಿಗೆ ಎಂಜಾಯ್ ಮಾಡೋಕ್ಕೆ ಪೂರಕವಾಗಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪೇರೆಂಟ್ಸು ಅವ್ರ ಮಕ್ಕಳುಗಳ ಜೊತೆ ಬಂದು ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ನಾನು ಹೇಳಿದಾಗೆ ನದಿಯ ಉಪನಾಲೆಗಳು, ಅಂದರೆ ಚಿಕ್ಕ ಚಿಕ್ಕ ನಾಲೆಗಳು ಸಿಟಿ ಮಧ್ಯದಲ್ಲಿ ತುಂಬ ಕಾಣಕ್ಕೆ ಸಿಗ್ತವೆ. ಸೊ ಈ ಥರ ನಾಲೆಗಳನ್ನ ನಮ್ಮ ದೇಶದಲ್ಲಿ ನೀವು ನೋಡೋದು ತುಂಬ ಕಮ್ಮಿ, ಯಾಕಂದರೆ ನಮ್ಮಲ್ಲಿ ಬರೀ ಚರಂಡಿಗಳೇ ಕಾಣ್ತವೆ. ಈ ಥರ ನಾಲೆಗಳು ಒಂಥರ ಈವ್ನಿಂಗ್ ಟೈಮಲ್ಲಿ ಮನಸ್ಸಿಗೆ ಒಂಥರ ಮುದ ಕೊಡುತ್ತೆ. ಸೊ ಹಾಗಾಗಿ ವಾಕ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಈ ಸ್ಪಾಟ್ನ ಫಿಶರ್ ಹೋಟೆಲ್ ಅಂತ ಕರೀತಾರೆ. ಇಲ್ಲಿ ಮೀನುಗಾರರ ಫ್ಯಾಮಿಲಿಗಳು ವಾಸವಿದ್ದ ಕಾರಣ ಅಥವಾ ಮೀನುಗಾರಿಕೆ ಮಾಡ್ತಿದ್ದಂಥ ಕಾರಣದಿಂದ ಈ ಜಾಗಕ್ಕೆ ಈ ಹೆಸರು ಬಂದಿದೆ. ಇದು ಇವಾಗ ಒನ್ ಆಫ್ ದ ಫೇಮಸ್ ಫೋಟೋಶೂಟ್ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ. ನೋಡೋದಕ್ಕೆ ಮತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಉಲುಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಉಲುಮ್ ನಗರದ ಅತ್ಯಂತ ಹಳೆಯ ಕಟ್ಟಡ. ಇದನ್ನು 1443ನೇ ಇಸ್ವಿಯಲ್ಲಿ ಕಟ್ಟಲಾಗಿದೆ. ಈಗಲೂ ಕೂಡ ಇದು ಫಂಕ್ಷನಲ್ ಆಗಿದೆ, ಅಂದರೆ ಇದನ್ನು ಹೋಟೆಲ್ ರೂಪದಲ್ಲಿ ಈಗಲೂ ಕೂಡ ಜನ ಬಳಸ್ತಾ ಇದ್ದಾರೆ. ಇದನ್ನು ಕಟ್ಟಿ ಸರಿಸುಮಾರು 581 ವರ್ಷಗಳ ಕಾಲ ಆಗಿದೆ. ಸೊ ಇಲ್ಲಿ ನೀವೇನು ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗ್ ಇದೆಯಲ್ಲ, ಇದು ವರ್ಲ್ಡ್ನ ಒನ್ ಆಫ್ ದ ಫೇಮಸ್ ಸೈಂಟಿಸ್ಟ್ ಆದಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹುಟ್ಟಿದಂಥ ಮನೆ. ಇದು ಅವರ ಅಜ್ಜಿಯ ಮನೆ. ಆದ್ದರಿಂದ ಇಲ್ಲಿ ನೀವು ಐನ್ಸ್ಟೀನ್ ಅವ್ರಿಗೆ ಸಂಬಂಧಪಟ್ಟಂತೆ ಈ ಥರ ಒಂದು ಸ್ಕಲ್ಪ್ಚರ್ಸ್ಗಳನ್ನ ಅಲ್ಲಲ್ಲಿ ನೋಡೋದಕ್ಕೆ ಸಿಗುತ್ತದೆ. ಸೊ ಅವರಿಗೊಂಥರ ಹೆಮ್ಮೆ, ಐನ್ಸ್ಟೀನ್ ಅವರು ನಮ್ಮ ಊರಿನಲ್ಲಿ ಹುಟ್ಟಿದವರು ಅಂತ. ಇಲ್ಲಿ ನೀವು ನೋಡ್ಬೋದು, ದಾರಕ್ಕೆ ಒಂದು ಕೀನ ಟೈ ಮಾಡಿ ಅಲ್ಲಿಂದ ಅದನ್ನು ನೇತು ಹಾಕಿದ್ದಾರೆ. ಕಾರಣ ಏನಪ್ಪ ಅಂದರೆ, ಈ ಬಿಲ್ಡಿಂಗು ಎಷ್ಟು ಪರ್ಸೆಂಟಷ್ಟು ವಾಲ್ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು, ಆ ಕೀ ಕರೆಕ್ಟಾಗಿ ಕಟ್ಟಿ ನೇತು ಹಾಕಿದ್ರೆ ಆ ಗೋಡೆಗೆ ಟಚ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಆ ಗೋಡೆ ಬಿಟ್ಟು ಮುಂದಕ್ಕೆ ಬಾಗಿದೆ ಆ ಕೀ. ಅಂದರೆ ಅಷ್ಟು ಡಿಗ್ರಿಯಷ್ಟು ಈ ಬಿಲ್ಡಿಂಗ್ ಕೂಡ ಬಾಗಿದೆ ಅಂತ ಹೇಳ್ಬೋದು.
ನಾನು ಆಗಲೇ ಹೇಳಿದಾಗೆ ಈ ಎರಡು ರಾಜ್ಯಗಳನ್ನ ಡಿವೈಡ್ ಮಾಡುವಂಥ ನದಿ ಹೆಸರೇ ಡ್ಯಾನ್ಯೂಬ್ ನದಿ. ನೀವೀಗ ನೋಡ್ತಾ ಇರೋದು ಆ ನದಿಯ ಮೇಲಿನ ಸೇತುವೆನ. ಸೊ ಇದೇ ಡ್ಯಾನ್ಯೂಬ್ ನದಿ. ಸೊ ಆ ಕಡೆ ಲೆಫ್ಟಲ್ಲಿರೋದು ಉಲುಮ್ ನಗರ ಆದರೆ ನಾವು ಹೋಗ್ತಿರೋ ನಗರ ಈಗ ನೋಯ್ ಉಲುಮ್ ಅಂತ. ಸೊ ಎರಡು ನದಿಗಳ ಬಾರ್ಡ್ರಲ್ಲಿ ಬರುವಂಥ ಸಿಟಿಗಳು. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. Life lessons come one in a dozen. The other 11 give something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe. ಕೊನೆಯದಾಗಿ ನಾವು ಬಂದು ಸೇರಿದ್ದು ನಮ್ಮ ಈ ಚೆಸ್ ಆಟನ ಆಡೋದಕ್ಕೆ. ಇಲ್ಲಿನ ಈ ಉದ್ಯಾನವನಗಳಲ್ಲಿ ಅಂದರೆ ಪಾರ್ಕ್ಗಳಲ್ಲಿ ಈ ಥರ ಒಂದು ಚೆಸ್ ಸೆಟಪ್ಪನ್ನು ಅವರು ರೆಡಿ ಮಾಡಿರ್ತಾರೆ. ನಮ್ಮ ಕಡೆ ಹಾಕಿರ್ತಾರಲ್ಲ ಈ ಎಕ್ಸಸೈಸ್ ಮಾಡೋಕ್ಕೆ, ಆ ಥರದ್ದೆಲ್ಲ ಇಲ್ಲಿ ಹಾಕಲ್ಲ. ಸೊ ಈ ಥರ ಕ್ರಿಯೇಟಿವ್ ಗೇಮ್ಸ್ಗಳನ್ನ ಜನಗಳು ಆಡೋದಕ್ಕೆ, ವಾಕ್ ಮಾಡೋದಕ್ಕೆ ಈಸಿ ಆಗೋ ಥರ ಎಲ್ಲ ಸೆಟಪ್ಗಳು ಇಲ್ಲಿರುತ್ತೆ. ಸೊ ನಾವು ಕೂಡ ಒಂದು ಗೇಮನ್ನು ಆಡಿದ್ವಿ. ನಾನು ನನ್ನ ತಂಗಿ ಶುರು ಮಾಡಿದ್ವಿ. ಬಟ್ ಕೊನೆಗೆ ನಾನು ನನ್ನ ಭಾವ ಆಡೋ ಥರ ಆಯಿತು. ಯಾರು ಗೆದ್ದರು ಅಂತ ನಾನು ಹೇಳೋಕ್ಕಾಗಲ್ಲ. ನೀವೇ ಗೆಸ್ ಮಾಡಿ, ಕಮೆಂಟ್ ಮಾಡಿ. The other 11 give something from nothing. Life lessons come one in a dozen. The other 11 give something from nothing. Life changes, just open the door. One thing certain, I'll always be ಇದರೊಂದಿಗೆ ಈ ವಿಡಿಯೋನ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನಮ್ಮ ಈ ಪ್ರಪಂಚದ ಅತ್ಯಂತ ಎತ್ತರವಾದ ಚರ್ಚು ಮತ್ತು ಉಲುಮ್ ಸಿಟಿಯ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿಯ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.